ಲಕ್ಷ್ಮಣ್ ಅವರು ಈ ಚುನಾವಣೆ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಒಂದು ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ, ನಗರ ಅಧ್ಯಕ್ಷರು ಮತ್ತು ನಾವು ಗೆದ್ದಾಗ, ಯಾವುದೇ ಚುನಾವಣೆಯಲ್ಲಿ ಗೆದ್ದಾಗ ಗೆಲುವಿಗೆ ನಾವು ನಮ್ಮದು ನನ್ನ ಶ್ರಮ ಅನ್ನೋದು ಭಾಳಷ್ಟು ಕಡೆ ಇರುತ್ತೆ. ಸೋತಾಗ ರಾಜಕೀಯ ಪಕ್ಷಗಳಲ್ಲಿ ಆ ಜವಾಬ್ದಾರಿಗಳನ್ನ ತಗೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬರಲ್ಲ. ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಈ ಸೋಲನ್ನು ಸಂಪೂರ್ಣವಾಗಿ ಇದನ್ನು ಸಾಮೂಹಿಕವಾಗಿ ಕೇವಲ ಲಕ್ಷ್ಮಣ್ ಅವರು ಮಾತ್ರ ಅಲ್ಲ, ಶ್ರೀಯುತ ಎಂ ಲಕ್ಷ್ಮಣ್ ಅವರು ಮಾತ್ರ ಅಲ್ಲ, ಆ ಸೋಲನ್ನು ಇಡೀ ಕ್ಷೇತ್ರ ಅಂದರೆ ಇಡೀ ಪಾರ್ಲಿಮೆಂಟ್ನ ಜನಪ್ರತಿನಿಧಿಗಳು ಮತ್ತು ಪಕ್ಷ ಸಾಮೂಹಿಕವಾಗಿ ಈ ಹೊಣೆಗಾರಿಕೆಯನ್ನು ಒತ್ಕೊಳ್ತಾ ಇದೆ. ಅವರೊಬ್ಬರಿಗೋಸ್ಕರ ಅಲ್ಲ, ಅವ್ರ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು, ಬಿ ಫಾರಂ ಕೊಟ್ಟಿದ್ವಿ, ಸೋಲು ಅವ್ರದ್ದಲ್ಲ, ಎಲ್ಲರೂ ಸೋಲಿದು, ಪಕ್ಷದ ಸೋಲು. ನನ್ನನ್ನು ಸೇರಿದಾಗೆ, ಎಲ್ಲರೂ ಸೇರಿದಂಗೆ, ಪ್ರತಿ MLAಗಳು, ಮಾಜಿ ಶಾಸಕರು, ಸಚಿವರುಗಳು ಸೇರಿದಂಗೆ ಆ ಜವಾಬ್ದಾರಿನೇ ಒಪ್ಕೊಳ್ಳೇಬೇಕು. ಆ ಕರ್ತವ್ಯ ನಮ್ಮ ಮೇಲಿದೆ. ಆ ಕಾರಣಕ್ಕೋಸ್ಕರ ಈ ಜವಾಬ್ದಾರಿನ ಸಾಮೂಹಿಕವಾಗಿ ಒಪ್ಕೊತಾ ಇದ್ವಿ. ಎರಡನೇದು, 12ನೇ ತಾರೀಕು KPCC ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಒಂದು ವರದಿಯನ್ನು ಕೊಡಬೇಕು. ಮತ್ತು ಅಲ್ಲೊಂದು ಸಭೆ, ಆತ್ಮಾವಲೋಕನ ಸಭೆ ಆಗುತ್ತೆ. ಅಲ್ಲಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಇರ್ತಾರೆ. ಆ ಮೀಟಿಂಗ್ ಮೊದಲೇ ಫಿಕ್ಸ್ ಆಗಿತ್ತು, ಆದರೆ ಡೇಟ್ ಚೇಂಜ್ ಆಗಿದೆ. ಅವತ್ತು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ವರದಿಯನ್ನು ನಾವು ಕೊಡ್ತೀವಿ. ಮತ್ತು ಪಕ್ಷವನ್ನು ಮತ್ತೆ ಮುನ್ನಡೆಸೋದಕ್ಕೆ, ಸಮರ್ಥವಾಗಿ ಕಟ್ಟೋದಕ್ಕೆ ನಾವೆಲ್ಲರೂ ಸಾಮೂಹಿಕವಾದಂಥ ಜವಾಬ್ದಾರಿನ ಮತ್ತೆ ತಗೋಬೇಕಾಗುತ್ತೆ. ಸೋಲ್ಗೂ ಕೂಡ ಸಾಮೂಹಿಕ ಜವಾಬ್ದಾರಿ, ಪಕ್ಷವನ್ನು ಕಟ್ಟೋದಕ್ಕೂ ಕೂಡ ಸಾಮೂಹಿಕ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ಇದು ಒಂದು ಪಾರ್ಟಿಯ ನೈತಿಕ ಜವಾಬ್ದಾರಿ, ನೈತಿಕ ಹೊಣೆಗಾರಿಕೆ. ಮತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ವಿಚಾರನ ನಾನು ಹಂಚ್ಕೊಳ್ತಾ ಇದ್ದೀನಿ. ಮಾಧ್ಯಮದಲ್ಲಿ ಎಕ್ಸಿಟ್ ಪೋಲ್ ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳಗಿಂದ ಸಂಜೆವರೆಗೆ ಭಾರಿ ದೊಡ್ಡ ಮಟ್ಟದ ಪ್ರಚಾರ ಆಯಿತು. ತಾವೆಲ್ಲ ಬುದ್ಧಿವಂತರಿದ್ದೀರಿ, ತಮಗೆ ಗೊತ್ತಿದೆ. ಎಕ್ಸಿಟ್ ಪೋಲ್ನಲ್ಲಿ ಸಂಪೂರ್ಣವಾಗಿ ಮಾಧ್ಯಮ ಕೊಟ್ಟಂಥ ಎಕ್ಸಿಟ್ ಪೋಲ್ ಸಂಪೂರ್ಣ ವಿಫಲವಾಗಿದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಈ ಎಕ್ಸಿಟ್ ಪೋಲ್ ಸಂಪೂರ್ಣವಾಗಿ ವಿಫಲವಾಗುತ್ತೆ, ಇದರಲ್ಲಿ ಸೈಂಟಿಫಿಕ್ ವೈಜ್ಞಾನಿಕವಾದಂಥ ನೆಲೆಗಟ್ಟಿನಲ್ಲಿ ಇದು ಆಗಿಲ್ಲ, ಅದರಿಂದ ಚುನಾವಣೆ ರಿಸಲ್ಟ್ ಬಂದಾಗ ಅದು ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದರು. ಅದೇ ರೀತಿ ಎಕ್ಸಿಟ್ ಪೋಲ್ ಬಂದಂಥ ಮಾಧ್ಯಮ ಮತ್ತು ಬೇರೆ ಬೇರೆ ವಿಂಗ್ಗಳು, ಸರ್ವೆ ಡಿಪಾರ್ಟ್ಮೆಂಟ್ಗಳು ಮತ್ತು ಮಾಧ್ಯಮ ಕ್ಷೇತ್ರದ ಕೆಲವು ಕಂಪ್ನಿಗಳು ಕೊಟ್ಟಂಥ ಎಲ್ಲ ಎಕ್ಸಿಟ್ ಪೋಲ್ ಫೇಲ್ಯೂರ್ ಆಗಿ ರಾಷ್ಟ್ರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಏಕವ್ಯಕ್ತಿಯ ಅಡ್ಮಿನಿಸ್ಟ್ರೇಷನ್ಸ್, ಸಿಂಗಲ್ ಆರ್ಮಿ ಥರ ಅವ್ರಿಗಿದ್ದಂಥ ಒಂದು ತಲೆ, ಮತ್ತು ಏಕನೀತಿ, ಎಕನಾಮಿಕಲ್ ಸ್ಟೇಟಸ್, ಎಜುಕೇಷನ್, ಪೊಲಿಟಿಕಲ್ ಪಾಲಿಸಿ ಮತ್ತು ಎಲೆಕ್ಷನ್ ಸಿಸ್ಟಮ್ ಬಗ್ಗೆನೂ ಸೇರಿದಂಗೆ ಏಕನೀತಿಯ ಜವಾಬ್ದಾರಿಯನ್ನು ರಾಷ್ಟ್ರದಲ್ಲಿ ತರಬಯಸಿದಂತಹ ನರೇಂದ್ರ ಮೋದಿಯವರಿಗೆ ಈಗ NDA ಮೂಲಕ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಒಳಗೊಂಡು ರಾಷ್ಟ್ರವನ್ನು ಮುನ್ನಡೆಸುವಂಥ ಈ ಜವಾಬ್ದಾರಿನ ಮತ್ತೆ ಅವರು ಒಪ್ಕೊಂಡಿದ್ದಾರೆ. ಅದರ ಅರ್ಥ ಅವ್ರಿಗೆ ಹಿಂದೆ ಇದ್ದಂಥ ಮನಸ್ಥಿತಿ, ಮೈಂಡ್ಸೆಟ್ ಇತ್ತಲ್ಲ, ಆ ಮೈಂಡ್ಸೆಟ್ಟಿಂದ ನರೇಂದ್ರ ಮೋದಿಯವರು ಕೇವಲ ಪ್ರಧಾನಿ ಆಗಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಅವರ ಪಾಲಿಸಿಗಳನ್ನ ಯಾಕೆ ಬದಲಾಯಿಸಿಕೊಂಡು ಈ ಅಲಯನ್ಸ್ಗೆ ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ರಾಷ್ಟ್ರದ ಮತ್ತು ರಾಜ್ಯದ KPCC ವಕ್ತಾರರುಗಳು ಅದರ ಬಗ್ಗೆ ಸಮರ್ಥನೆ ಮಾಡ್ಕೊಂಡಿದ್ರಲ್ಲ, ಹೀಗೆ ಇರಬೇಕು. ಮತ್ತು ಹಿಂದೆ ಭಾಳಷ್ಟು ಉದಾಹರಣೆಗಳಲ್ಲಿ ಪ್ರಧಾನಿಗಳು ಕ್ಯಾಬಿನೆಟ್ಗೆ ಭಾಳಷ್ಟು ವಿಚಾರಗಳನ್ನ ಚರ್ಚೆಗೆ ತರದೆ ರಾಷ್ಟ್ರದಲ್ಲಿ ನ್ಯಾಷನಲ್ ಪಾಲಿಸಿಗಳನ್ನು ಜಾರಿಯಾಗುವ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಪೌರತ್ವದ ವಿಚಾರ ಇರ್ಬೋದು, ಎಕನಾಮಿಕಲ್ ಪಾಲಿಸಿಗಳಿರ್ಬೋದು, ಬೇರೆ ಬೇರೆ ರಾಷ್ಟ್ರದ ನ್ಯಾಷನಲ್ ಪಾಲಿಸಿಗಳಲ್ಲಿ ಏಕವ್ಯಕ್ತಿಯ ನಿರ್ಧಾರಗಳನ್ನ ಪ್ರಕಟಿಸಿಕೊಂಡು ಅವರು ಒಬ್ಬ ದೊಡ್ಡ ಡಿಕ್ಟೇಟರ್ಶಿಪ್ ರೀತಿ ವರ್ತನೆ ಮಾಡಿದವರು ಈಗ
NDA ಅಲಿಯನ್ಸ್ ಜೊತೆ ನೀವು ಅಡ್ಮಿನಿಸ್ಟ್ರೇಷನ್ಸ್ ಮಾಡಿಕೊಂಡು ನೀವು ಪ್ರೈಮ್ ಮಿನಿಸ್ಟರ್ ಆಗಿರೋ ಹೊರಟಿರೋದಕ್ಕೆ ಇಡೀ ದೇಶ ಪ್ರಶ್ನೆ ಕೇಳ್ತಾ ಇದೆ. ಇದನ್ನು ಇಡೀ ದೇಶ ಪ್ರಶ್ನೆ ಮಾಡ್ತಾ ಇದೆ. ದೇಶಕ್ಕೆ ಹಿಂದೆ ನೀವು ಉತ್ತರ ಕೊಡೋ ಪ್ರಯತ್ನ ಮಾಡಿಲ್ಲ, ಈಗಾದರೂ ಉತ್ತರ ಕೊಡಬೇಕಾಗತ್ತೆ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಂಥ ಯಾರಾದರೂ ಈ ರಾಷ್ಟ್ರದಲ್ಲಿ ನಾಯಕರಿದ್ದರೆ, ರಾಜ್ಯ ನಾಯಕರುಗಳು ಇದ್ದರೆ ತಾವು ಇದಕ್ಕೆ ಸಮರ್ಥನೆ ಕೊಡಬೇಕು ಅಂತ ನಗರ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒತ್ತಾಯ ಮಾಡುತ್ತೆ.